ಮಾಡ್ತಾ ಇದ್ದೀವಿ. ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಧಾನಮಂತ್ರಿ ಆದವರು. ಬಹುಶಃ ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಯಾರ್ಯಾರು ಪ್ರಧಾನಿಗಳಾಗಿದ್ದಾರೆ ಅವರಲ್ಲಿ ಬಹಳ ಚಿಕ್ಕ ವಯಸ್ಸಿನವರು 40 ವರ್ಷಕ್ಕೇ ಪ್ರಧಾನಮಂತ್ರಿಗಳಾದರು. ಆದರೆ ಅವರು ಈಗ ಬದುಕಿದ್ರೆ 82 ವರ್ಷಗಳಾಗ್ತಾ ಇತ್ತು. ಆದರೆ ದುಷ್ಕರ್ಮಿಗಳು ಅವರನ್ನು ಕೊಂದಾಕಿದ್ರು. ಅವರು ಬದುಕಿದ್ರೆ ಇನ್ನೊಮ್ಮೆ ಪ್ರಧಾನಿ ಆಗ್ತಾ ಇದ್ರು, ಈ ದೇಶದ ಅಭ್ಯುದಯ ಆಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ನೆನಕಬೇಕಾಗ್ತದೆ. ನಾನು ರಾಜೀವ್ ಗಾಂಧಿಯವರು ಸತ್ತಾಗ, ಅವರ ಹತ್ಯೆ ಆದಾಗ ಲೋಕಸಭೆಗೆ ನಿಂತಿದ್ದೆ. 91ನೇ ಇಸ್ವಿ ಕೊಪ್ಪಳದಿಂದ ಲೋಕಸಭೆಗೆ ನಿಂತಿದ್ದೆ. ಆದರೆ ಕಾಂಗ್ರೆಸ್ನಿಂದ ಅಲ್ಲ, ಜನತಾದಳ ಎಸ್ನಿಂದ ನಿಂತಿದ್ದೆ ನಾನು. ಅವರು ಹತ್ಯೆ ಆದದ್ರಿಂದ ನನ್ನ ಚುನಾವಣೆ ಮುಂದಕ್ಕೆ ಹೋಯಿತು. ಮುಂದಕ್ಕೆ ಹೋದ್ರಿಂದ ನಾನು ಸೋತೆ ಅಂತಕ್ಕಂಥದ್ದನ್ನು ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಗದೆ ಹೋಗಿದ್ರೆ ನಾನು ಗೆಲ್ತಿದ್ದೆ, ಲೋಕಸಭಾ ಸದಸ್ಯನಾಗ್ತಿದ್ದೆ. ಆಗದೆ ಹೋದದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈಗ ನಾನು ಮಾಜಿ ಮುಖ್ಯಮಂತ್ರಿಯಾಗಿ ಇರ್ತಾ ಇರಲಿಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ಜಾತಿಗಳಿಗೆ ಸೇರಿದವನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ಅವರು ಯುವ ಜನತೆ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. ಅವರನ್ನ ಭವಿಷ್ಯದ ಪ್ರಜೆಗಳು ಅಂತೇಳಿ ತಿಳ್ಕೊಂಡಿದ್ರು. ಅವರಿಂದ ದೇಶದಲ್ಲಿ ಭವಿಷ್ಯದ ರಾಷ್ಟ್ರವನ್ನು ಕಟ್ಟತಕ್ಕಂಥ ಕನಸನ್ನು ಕಂಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಅವ್ರಿಗೆ ಕೊಟ್ಟದ್ದು. ಮತದಾನದ ಹಕ್ಕು 18 ವರ್ಷಕ್ಕೆ ಯುವಕರಿಗೆ ಯುವತಿಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಮತ್ತೆ 21ನೇ ಶತಮಾನದ ಕನಸನ್ನು ಕಂಡಿದ್ರು. ಭಾರತ 21ನೇ ಶತಮಾನದಲ್ಲಿ ಏನಾಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಆ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ. ವಿಶೇಷವಾಗಿ ರಾಜೀವ್ ಗಾಂಧಿಯವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಹಳ ಕೆಲಸವನ್ನು ಮಾಡಿದರು.
ಇವತ್ತು ಸಂಪರ್ಕ ವಿಭಾಗ ಇದೆಯಲ್ಲ, ಆ ಸಂಪರ್ಕ ವಿಭಾಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು. ಇವತ್ತು ಒಬ್ಬ ದೇಶದ ಯಾವ ಮೂಲೆಯಲ್ಲಿದ್ದವರು ಕೂಡ ಮೂಲೆಯಲ್ಲಿಂದ ಜಗತ್ತಿನ ಅನೇಕ ಭಾಗಗಳಿಗೆ ಇವತ್ತು ಸಂಪರ್ಕವನ್ನು ಏರ್ಪಾಡು ಮಾಡಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರಿಂದ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆಯನ್ನು ರಾಜೀವ್ ಗಾಂಧಿಯವರು ಕೊಟ್ಟಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹಿಂದುಳಿದ ವರ್ಗದವರ ಜನರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತ ವರ್ಗದವರಿಗೆ ಸಂವಿಧಾನದ ತಿದ್ದುಪಡಿ ಮಾಡಿ 73, 74ನೇ ತಿದ್ದುಪಡಿಗಳನ್ನು ಮಾಡಿದಂಥವರು ರಾಜೀವ್ ಗಾಂಧಿಯವರು ಅಂತಕ್ಕಂಥ ಮಾತುಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಭಾರತೀಯ ಜನತಾ ಪಕ್ಷದವರು ಭಾಳಷ್ಟು ಮಾತಾಡ್ತಾರೆ, ಆದರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟದ್ದು 33% ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿಯವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಹಿಳೆಯರೆಲ್ಲರೂ ಕೂಡ, ಈ ದೇಶದ ಮಹಿಳೆಯರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಂಡಲ್ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಮೊದಲನೇ ಬಾರಿಗೆ 73, 74ನೇ ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಮೀಸಲಾತಿಯನ್ನು ತಂದದ್ದು ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳೆಯರಿಗೆ. ಈ ಮೀಸಲಾತಿಯನ್ನು ಕೊಟ್ಟದ್ದು ಯಾರು ಇದ್ದರೆ ಅದು ರಾಜೀವ್ ಗಾಂಧಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಅಲ್ಲ ಇವತ್ತು ವುಮೆನ್ ರಿಸರ್ವೇಷನ್ನು ತರಬೇಕು ಅಂತೇಳಿ ಭಾಳ ದೊಡ್ಡದಾಗಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವುಮೆನ್ ರಿಸರ್ವೇಷನ್ ಬಗ್ಗೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲೇ ಮಾಡಿದ್ದು. ಅದರಿಂದ ಆ ಹೆಗ್ಗಳಿಕೆ, ಅದರ ಕೊಡುಗೆ ರಾಜೀವ್ ಗಾಂಧಿ ಅವರಿಗೆ ಸೇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಇವತ್ತು ಏನಾದರೂ ಮೀಸಲಾತಿ ಸಿಕ್ಕಿದ್ರೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಕ್ಕಿದ್ರೆ, ರಾಜಕೀಯ ಅಧಿಕಾರ ಹಂಚಿಕೆಯಾಗಿದ್ದರೆ ಅದಕ್ಕೆ ಶ್ರೀಮಾನ್ ರಾಜೀವ್ ಗಾಂಧಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು 50% ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲ್ಟಿ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದು ರಾಜೀವ್ ಗಾಂಧಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅಧಿಕಾರ ಹಂಚಿಕೆ ಆಗಬೇಕು. ಅದಕ್ಕೆ ನಾವು ಪದೇ ಪದೇ ಹೇಳ್ತೇವೆ, ಹಿಂದುಳಿದ ವರ್ಗಗಳು ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಮಹಿಳೆಯರು ವಂಚಿತರಾಗಿದ್ದಾರೆ, ಅಲ್ಪಸಂಖ್ಯಾತರು ವಂಚಿತರಾಗಿದ್ದಾರೆ. ಇವ್ರಿಗೆಲ್ರಿಗೂ ರಾಜಕೀಯ ಅಧಿಕಾರದಲ್ಲಿ ಪಾಲು ಸಿಗಬೇಕು. ಯಾಕಂತಂದರೆ ಸಾಮಾಜಿಕ ನ್ಯಾಯ ಅಂತ ಬರೀ ಭಾಷಣ ಮಾಡಲಿಕ್ಕೆ ಇರ್ತಕ್ಕಂಥ ಪದ ಅಲ್ಲ. ಸಾಮಾಜಿಕ ನ್ಯಾಯ ನಿಜವಾಗಿ ಆಗಬೇಕು ಅಂತಂದರೆ ಯಾರು ವಂಚಿತರಾಗಿದ್ದಾರೆ, ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಅಧಿಕಾರದಲ್ಲಿ ಪಾಲು ಸಿಕ್ಕಾಗ ಮಾತ್ರ, ಅಸಮಾನತೆ ನಿವಾರಣೆಯಾದರೂ ಮಾತ್ರ, ಅವಕಾಶಗಳು ಸಿಕ್ಕಿದ್ರಾಗ ಮಾತ್ರ
ಇದನ್ನು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೋಬೇಕಾಗ್ತದೆ. ಇದನ್ನು ರಾಜೀವ್ ಗಾಂಧಿಯವರು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ, ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ದೇವರಾಜ ಅರಸರವರು ನಮ್ಮ ಮೈಸೂರಿನವರೇ, ಮೈಸೂರು ಜಿಲ್ಲೆಯವರು, ಹುಣಸೂರು ತಾಲೂಕಿನವರು, ಹುಣಸೂರು ತಾಲೂಕು ಕಲ್ಲಳ್ಳಿಯವರು. ಒಂದು ಸಂತೋಷ ಏನಪ್ಪ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನವರು, ದೇವರಾಜ ಅರಸರವರು ಮೈಸೂರಿನವರು, ನಾನು ಮೈಸೂರಿನವರು. ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ದೇವರಾಜ ಅರಸರವರು ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಬಹುಶಃ ಮಿಲ್ಲರ್ ಆಯೋಗ ರಚನೆ ಮಾಡಿ ಅಂದಿನ ಕಾಲದಲ್ಲೇ 1918-19 ಇಸ್ವಿನಲ್ಲಿ 1918-19 ಇಸ್ವಿನಲ್ಲಿ ಮಿಲ್ಲರ್ ಆಯೋಗ ರಚನೆ ಮಾಡಿ ಅದನ್ನು ವರದಿಯನ್ನು ತಗೊಂಡು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟವರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದ್ದನ್ನು. ಆಮೇಲೆ ದೇವರಾಜ ಅರಸರವರು ಅವನೂರು ಆಯೋಗವನ್ನು ರಚನೆ ಮಾಡಿ ಅವರು 72ರಲ್ಲಿ ಅಧಿಕಾರಕ್ಕೆ ಬಂದರು, ಮುಖ್ಯಮಂತ್ರಿಗಳಾಗಿ 72ರಲ್ಲಿ 1972ರಲ್ಲಿ ಅಧಿಕಾರಕ್ಕೆ ಬಂದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ಅವ್ರ ಕಾಲದಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸ್ಕೊಟ್ಟಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ದರೆ ಅವರು ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೀವಿ, ಏನಂತ ಹೇಳ್ಕೊಂಡಿದ್ದೀವಿ? ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದೀವಿ. ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಯಾವಾಗಲೂ ಅವಕಾಶಗಳನ್ನು ಹಂಚಿಕೆ ಮಾಡಿದಾಗ ಮಾತ್ರ ಸಮಾಜ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಇಲ್ಲದೇ ಹೋದರೆ ಸಮಾಜ ಕನಸನ್ನು ಬಸವಣ್ಣವ್ರ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬತ್ತಲೇ ಇದ್ದೀವಿ. ಬರ್ತಾ ಇದ್ದೀವಿ. ಆದರೆ ಇನ್ನೂ ಅಸಮಾನತೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನೇ ನಾವು ಕಾಣ್ತಾ ಇದ್ದೀವಿ. ಪ್ರಾರಂಭ ಮಾಡಿದವರು ಕರ್ನಾಟಕದಲ್ಲಿ ದೇವರಾಜ ಅರಸರು ಅವನೂರು ಆಯೋಗದ ವರದಿಯನ್ನು ತಗೊಂಡು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥವರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ದೇವರಾಜ ಅರಸರು ಇದ್ದಾಗ ಮೈಸೂರು ರಾಜ್ಯ ಅಂತ ಇತ್ತು, ಕರ್ನಾಟಕ ಅಂತ ಇರಲಿಲ್ಲ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ದೇವರಾಜ ಅರಸರವರು ಒಂದು ಮಾಡಲಿಲ್ಲ, ಅವರು ಭೂ ಸುಧಾರಣೆ ಕಾಯ್ದೆ ಮಾಡಿದ್ರು, ಮಲ ಹೊರತಕ್ಕಂಥ ಪದ್ಧತಿಯನ್ನು ತೆಗೆದುಹಾಕಿದ್ರು, ಆಮೇಲೆ ಸಾಲ ವಿಮೋಚನೆಯನ್ನು ಮಾಡಿದ್ರು. ಇಷ್ಟು ಅನೇಕ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಅತ್ಯಂತ ಕಟ್ಟಕಡೆಯ ಮನುಷ್ಯ ಇದ್ದಾರಲ್ಲ ಅವ್ರಿಗೂ ಕೂಡ ವಿಧಾನಸೌಧದ ಮೆಟ್ಲನ್ನು ಹತ್ತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದವರು ದೇವರಾಜ ಅರಸರವರು ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಕಬೇಕಾಗ್ತದೆ. ಅದರಿಂದ ದೇವರಾಜ ಅರಸರವರು, ರಾಜೀವ್ ಗಾಂಧಿಯವರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ನೆನಕೊಂಡು ಅವ್ರನ್ನ ಸ್ಮರಿಸ್ಕೊಂಡು
ಅವರು ಈ ಸಮಾಜಕ್ಕೆ ಮಾಡಿದಂಥ ಕೊಡುಗೆಯನ್ನು ನಾವು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯುವಜನರು ಇದನ್ನೆಲ್ಲರೂ ಕೂಡ ಯುವಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಬೇಕು. ಏಕೆಂದರೆ ಬಿ ಜೆ ಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಿ ಜೆ ಪಿಯವರು ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು. ಆದ್ದರಿಂದ ಅವರಿಂದ ಸಾಧ್ಯ ಇಲ್ಲ. ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಅದು ಇನ್ನೂ ಹೋಗ್ಬೇಕು, ಮುಂದೆ ಹೋಗ್ತಕ್ಕಂಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಇದು, ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಮಾತ್ರ. ಭಾರತೀಯ ಜನತಾ ಪಕ್ಷ ಅದರ ವಿರೋಧಿಗಳು ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನೆಹರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಎಲ್ಲರೂ ಕೂಡ ಈ ವರ್ಗದ ಜನರಿಗೆ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರಂತೂ ಇದನ್ನು ಪದೇ ಪದೇ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಕಾರ್ಯಕರ್ತರು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ, ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಒಂದು ಮಾತನ್ನು, ಎಲ್ಲಿವರೆಗೆ ಈ ಸಮಾಜದಲ್ಲಿ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಜಾರಿಯಾಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.